ನೇಪಾಳ ಅಂದರೆ ಬರೀ ಹಿಮಾಲಯಸ್ ಮಾತ್ರ ಅಲ್ಲ, ಹಿಸ್ಟ್ರಿ, ಕಲ್ಚರ್ ಮತ್ತು ಬ್ಯೂಟಿಫುಲ್ ಹಿಡನ್ ಪ್ಲೇಸಸ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸ್ ಕೀರ್ತಿಪುರ್, ಎ ಟೌನ್ ಫುಲ್ ಆಫ್ ಹೆರಿಟೇಜ್, ಪೀಸ್ಫುಲ್ ವೈಬ್ಸ್, ಏನ್ಷಿಯಂಟ್ ದೇವಸ್ಥಾನಗಳು ಮತ್ತು ಬ್ರೇಕ್ ಟೇಕಿಂಗ್ ವ್ಯೂಸ್ ನೋಡಲು ಸಿಗುತ್ತೆ. ಸೊ ಹಾಗಾದರೆ ಬನ್ನಿ ತಡ ಮಾಡದೆ ಈ ಬ್ಯೂಟಿಫುಲ್ ಜರ್ನಿನ ಸ್ಟಾರ್ಟ್ ಮಾಡೋಣ. Hello friends, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಸ್ಟ್ ಆಫ್ ದಿ ವಿಸಿಟರ್ಸ್, ಟೂರಿಸ್ಟ್, ನೇಪಾಳ್ ಟೂರಿಸಮ್ ಮಾಡೋರು ಫೇಮಸ್ ಆಗಿರೋ ಪ್ಲೇಸಸ್ ಆದಂತಹ ಪಶುಪತಿನಾಥ್, ಬೌದ್ಧನಾಥ್ ಮತ್ತು ದರ್ಬಾರ್ ಸ್ಕ್ವೇರ್ ಇಂತಹ ಪ್ಲೇಸಸ್ಗೆ ಹೋಗ್ತಾರೆ. ಆದರೆ ನಾನು ನಿಮ್ಮೆಲ್ಲರನ್ನೂ ಒಂದು ಹಿಡನ್ ಹಿಸ್ಟಾರಿಕಲ್ ಟೌನ್ಗೆ ಕರ್ಕೊಂಬಂದಿದ್ದೀನಿ. ಸೊ ಈ ಪ್ಲೇಸ್ ಹೆಸರೇ ಕೀರ್ತಿಪುರ್. ಸೊ ಫಸ್ಟ್ ಲುಕ್ಕಲ್ಲೇ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸೊ ಇಲ್ಲಿಂದ ಫುಲ್ ಸಿಟಿ ಕಾಣುತ್ತೆ, ಕಾಠ್ಮಂಡು. ವೆಲ್ಕಮ್ ಟು ಅಮಲ್ಸಿ ಬಿಹಾರ್, ಕೀರ್ತಿಪುರ್ನ ಪೀಸ್ಫುಲ್ ಬುದ್ಧಿಸ್ಟ್ ಹೆರಿಟೇಜ್ ಪ್ಲೇಸ್. ಈ ಬಿಹಾರ್ ನೇವಾರ್ ಬುದ್ಧಿಸ್ಟ್ ಕಮ್ಯುನಿಟಿಗೆ ಜನರೇಷನ್ಸ್ ಇಂದ ಒಂದು ಇಂಪಾರ್ಟೆಂಟ್ ಸ್ಪಿರಿಚುವಲ್ ಸೆಂಟರ್ ಆಗಿದೆ. ಇಲ್ಲಿನ ಟ್ರೆಡಿಷನಲ್ ಆರ್ಕಿಟೆಕ್ಚರ್, ವುಡನ್ ಕಾರ್ವಿಂಗ್ಸ್ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ ನೋಡಿದ್ರೆ ಹಿಸ್ಟ್ರಿನ ಫೀಲ್ ಮಾಡಬಹುದು. ನಿಜವಾಗ್ಲೂ ಅಮಲ್ಸಿ ಬಿಹಾರ್ ಬರೀ ದೇವಸ್ಥಾನವಲ್ಲ, ಇಟ್ಸ್ ಎ ಸಿಂಬಲ್ ಆಫ್ ನೇಪಾಳ್ ರಿಚ್ನೆಸ್, ಕಲ್ಚರ್, ಹೆರಿಟೇಜ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಇದನ್ನೆಲ್ಲ ನೋಡಿ, ವುಡ್ಡಲ್ಲಿ ಮಾಡಿರೋದು, ವುಡ್ ಆ್ಯಂಡ್ ಸಿಮೆಂಟಲ್ಲಿ ಮಾಡಿರೋದು, ಡ್ರ್ಯಾಗನ್ ಟೈಪ್ ಬುದ್ಧಿಸಮ್. ಸೊ ಇಲ್ಲಿ ನೋಡಿ ಏನು ಚೀನಾದಲ್ಲೆಲ್ಲ ಬರೆದಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸಲ್ಲಿ ಬರೆದಿದ್ದಾರೆ. ಹಿಂದಿ, ನೇಪಾಳಿ, ಚೀನಾ, ಇಂಗ್ಲೀಷ್, ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಬರೆದಿದ್ದಾರೆ. ನೋಡಿ ಹಳೆಯ ಕಾಲದ ಎಲ್ಲ ಹಾಗೇ ಒಳಗೆ ಒಂದು ಟೌನ್ ಹಾಲ್ ಇದೆ. ಸೊ ಫುಲ್ಲು ಬೌದ್ಧ ಇದಿದೆ ನೋಡಿ. ಇದು ಹಾಲ್ ಥರ ಇದೆ. ಈ ಹಾಲಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ ಅನಿಸುತ್ತೆ. ಸೊ ಏನು ಸಖತ್ತಾಗಿದೆ ನೋಡಿ, ಆರ್ಟ್ಸು, ಬುದ್ಧಿಸ್ಟ್ ಕಲ್ಚರು. ಸೊ ಈ ಕೀರ್ತಿಪುರಲ್ಲಿ ಈ ಥರ ತುಂಬ ಹಳೆಯ ಕಾಲದ ಹಿಸ್ಟರಿ ತುಂಬಿರುವಂತಹ ಪ್ಲೇಸಸ್ ತುಂಬಾ ಜಾಸ್ತಿ ಇದೆ. ಸೊ ಒಂದೊಂದಾಗೆ ನೋಡೋಣ. ನೋಡಿ ಅಲ್ಲಿ ಮೇಲೆ ಕಾಣಿಸ್ತದೆ ಸ್ವಯಂಭೂ ಸ್ತೂಪ. ಅಲ್ಲಿ ಹಿಂಗೆ ನೋಡಿ ಇಲ್ಲಿರುವಂತಹ ಪೇಂಟಿಂಗ್ಸು ಎಷ್ಟು ಹಿಸ್ಟರಿ ತುಂಬಿದೆ ಇದರೊಳಗೆ. ಆ್ಯಂಡ್ ತುಂಬ ಹಳೆಯ ದೇವಸ್ಥಾನ ಇದು ಕೀರ್ತಿಪುರ್. ಸೊ ನೀವೇನಾದರೂ ಕೀರ್ತಿಪುರ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಈ ಪ್ಲೇಸಸ್ನ ಮರಿಬೇಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿಂದ ಕಾಠ್ಮಂಡು ವ್ಯೂ ಕೂಡ ತುಂಬ ಸಖತ್ತಾಗಿರುತ್ತೆ, ಕ್ಲಿಯರಾಗಿ. ಸೊ ಇದು ಬಂದು ಪ್ರೇ ಮಾಡುವಂತಹ ಸ್ತೂಪ. ಇಲ್ಲಿ ಬಂದು ಪ್ರೇ ಮಾಡ್ತಾರೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ನಗರ ನೇಪಾಳನ ಕಲ್ಚರ್, ಟ್ರೆಡಿಷನ್ ಮತ್ತು ಬ್ರೇವರಿಗೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ಕೀರ್ತಿಪುರ್ನ ಪ್ರತಿ ಒಂದು ಸ್ಟ್ರೀಟ್ನಲ್ಲೂ ವಾಕ್ ಮಾಡೋಣ ಆ್ಯಂಡ್ ಡಿಸ್ಕವರ್ ಮಾಡೋಣ ವಾಟ್ ಮೇಕ್ಸ್ ದಿಸ್ ಪ್ಲೇಸ್ ಸೋ ಸ್ಪೆಷಲ್. ಸೊ ಬನ್ನಿ. ನೋಡಿ ಈ ಟೌನ್ ಎಷ್ಟು ಹೆಂಗಿದೆ, ಫುಲ್ ಹಳೆಯ ಸಿಟಿ. ಇಲ್ಲೊಂದು ಚಿಕ್ಕದಾಗಿ ಸ್ತೂಪ ಥರ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಹಂಗೆ ವ್ಯೂ ನೋಡಿ, ಫುಲ್ ಕಾಠ್ಮಂಡು ವ್ಯೂ ಕಾಣುತ್ತೆ. ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಬನ್ನಿ ಮುಂದೆ ಹೋಗೋಣ ನಾವು. ಸೊ ಇವಾಗ ನಾವು ಬಂದಿದ್ದೀರಿ ಕೀರ್ತಿಪುರ್ನ ಬಾಗ್ ಭೈರವ್ ದೇವಸ್ಥಾನ. ಕೀರ್ತಿಪುರ್ನ ರಾಣಿ ಇವರು ನೋಡಿ, ಅವ್ರ ಶಿಲೆ ಇದೆ ಇಲ್ಲಿ. ಸೊ ಕ್ವೀನ್, ಕೀರ್ತಿಪುರ್ನ ಕ್ವೀನ್ ಇವರು.
ಸೊ ಬಾಗ್ ಭೈರವ್ ಅಂದರೆ ಭೈರವ ಒಂದು ಶಿವನ ಒಂದು ರೂಪವಾದ ಭೈರವ ಒಂದು ರೂಪ. ಬಾಗ್ ಅಂದರೆ ಟೈಗರ್ ಅಂತ ನೇಪಾಳಲ್ಲಿ. ಸೊ ನೋಡಿ, ಇದು ಕೀರ್ತಿಪುರ್ನ ಕಾವಲುಗೋರ ಅಂತಲೇ ಹೇಳ್ತಾರೆ. ಹಾಗೆ ಈ ಫ್ರೇಮ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಲೆಟ್ಸ್ ವೆಲ್ಕಮ್ ಟು ಭಾಗಭೈರವ್ ಟೆಂಪಲ್ ಕೀರ್ತಿಪುರ್. ನೋಡಿ, ಕ್ರಿಸ್ತಶಕ 18ನೇ ಶತಮಾನದಲ್ಲಿ ನೇಪಾಲ್ ಯೂನಿಫಿಕೇಶನ್ ಸಮಯದಲ್ಲಿ ಗೋರ್ಖಾ ಕಿಂಗ್ ಆದ ಪೃಥ್ವಿನಾರಾಯಣ್ ಶಾ ಕೀರ್ತಿಪುರನ್ನು ವಶಪಡಿಸಿಕೊಳ್ಳಲು ಹಲವು ಬಾರಿ ಪ್ರಯತ್ನ ಮಾಡ್ತಾರೆ. ಮೊದಲ 2 ಪ್ರಯತ್ನಗಳಲ್ಲಿ ಕೀರ್ತಿಪುರ್ ಜನರು ತೀವ್ರವಾಗಿ ಪ್ರತಿರೋಧಿಸಿದ್ರು. ನಂತರ 3ನೇ ಪ್ರಯತ್ನದಲ್ಲಿ ಈ ಪಟ್ಟಣ ಗೋರ್ಖಾ ರಾಜ್ಯಕ್ಕೆ ಕೊನೆಗೂ ಸೇರಿತು. ಈ ಘಟನೆ ನೇಪಾಳ ಇತಿಹಾಸದಲ್ಲಿಯೇ ಬಹಳ ಮಹತ್ವದ ತಿರುವು ಎಂದು ಪರಿಗಣಿಸಲಾಗುತ್ತೆ. ಈ ಭಾಗಭೈರವ್ ದೇವಸ್ಥಾನ ಬಂದು ಕೀರ್ತಿಪುರದ ಸೈನಿಕ ಅಂತಲೇ ಹೇಳ್ತಾರೆ. ಸೊ ಸೇವಿಯರ್, ಕೀರ್ತಿಪುರ್ನ ಸೇವಿಯರ್ ಇವರು, ಕಾವಲುಗಾರ. ಇಲ್ಲಿರುವಂತಹ ಶಿಲ್ಪಕಲೆಗಳು ನೋಡಿ. ಒಳಗೆ ಹೋಗಿ ದರ್ಶನ ಮಾಡೋಣ. ಸೊ ನೋಡಿ, ಇಲ್ಲಿ ತಗಲಾಕಿರುವಂತಹ ಎಲ್ಲ ಬಫೆಲೋ, ಇದು ಎಮ್ಮೆಯ ಕೊಂಬುಗಳು. ಇಲ್ಲಿ ಬಲಿ ಕೊಡ್ತಾರಲ್ವ, ಸೊ ಇಲ್ಲಿ ನಡೆಯುವಂತಹ ಮೇಳ ಜಾತ್ರೆಯ ಟೈಮಲ್ಲಿ ಬಲಿ ಕೊಡ್ತಾರಂತೆ. ಸೊ ಅದನ್ನು, ಆ ತಲೆನ ಬಂದು ಇಲ್ಲಿ ಈ ಥರ ಇರ್ತಾರೆ. ಇದು ಮೇಕೆದು. ಸೊ ಅದೆಲ್ಲ ಬಫೆಲೋ ನೋಡಿ. ನೋಡಿ, ಇಲ್ಲಿ ನೇಪಾಳಿ ಲ್ಯಾಂಗ್ವೇಜ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಲ್ಲಿ ಅವರ ಪೇಂಟಿಂಗಲ್ಲಿ ತೋರಿಸಿದ್ದಾರೆ. ಇದು ನೇಪಾಳಿ ಲೆಟರ್ಸ್ ಲ್ಯಾಂಗ್ವೇಜ್. ಇಲ್ಲಿಂದ ನೋಡಿ, ಕೀರ್ತಿಪುರಿಂದ ಕಾಠ್ಮಂಡು ವ್ಯೂ ಹೀಗಿದೆ. ಆ್ಯಂಡ್ ಫುಲ್ಲು ಸಿಟಿನೇ ಕಾಣುತ್ತೆ. ಅಲ್ಲಿ ಸ್ವಯಂಭುನಾಥ್ ಟೆಂಪಲ್ ಕಾಣಿಸ್ತಿದೆ. ಸೊ ಇದೆಲ್ಲ ಫುಲ್ ಕಾಠ್ಮಂಡು ಸಿಟಿ. ಆ್ಯಂಡ್ ನಾವು ಬಂದಿರೋದು ಅಲ್ಲಿಂದ. ಸೊ ಅದು ನಾವು ಅಲ್ಲಿರುವಂತಹ ಪ್ಲೇಸು ಪಶುಪತಿನಾಥ್ ಟೆಂಪಲ್ಲು. ಸೊ ಈ ಕೀರ್ತಿ ಅಂದರೆ ಗ್ಲೋರಿ, ದ ಸಿಟಿ ಆಫ್ ಗ್ಲೋರಿ ಅಂತ ಹೇಳ್ತಾರೆ. ಸೊ ಕೀರ್ತಿಪುರ್ನ ಕಾವಲುಗಾರ ಭಾಗಭೈರವ್. ಆ್ಯಂಡ್ ಇಲ್ಲಿ ಬಂದು ನೇವರಿ ಕಲ್ಚರ್ ಪೂಜೆ ಮಾಡಿ ಈ ಥರ ಡಿಶ್ ಊಟ ಮಾಡ್ತಾರೆ. ಈ ಟೌನ್ ಸುಮಾರು 11ನೇ ಶತಮಾನಕ್ಕೆ ಸೇರಿದ್ದು ಅಂತ ಇತಿಹಾಸಗಳು ಹೇಳುತ್ತವೆ. ಆ್ಯಂಡ್ ಇದು ಕಾಠ್ಮಂಡು ವ್ಯಾಲಿಯ ಅತ್ಯಂತ ಹಳೆಯ ನೇವರಿ ಸೆಟಲ್ಮೆಂಟ್ಗಳಲ್ಲಿ ಒಂದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಲೋಕಲ್ ಬಸ್ ಸ್ಟ್ಯಾಂಡು. ನೇವರಿ ಜನಗಳು ಹೆಂಗೆ ಕೂತ್ಕೊಂಡಿಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸೊ ಇದು ಭಾಗಭೈರವ್, ಕಾಲಭೈರವನ ಮೂರ್ತಿ ನೋಡಿ ಎಷ್ಟು ಭಯಂಕರವಾಗಿದೆ. ಆ್ಯಂಡ್ ಇಲ್ಲಿರೋವಂತಹ ನೋಡಿ, ಇವಾಗ ಇದನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ, ಹಳೆ ಮಾನ್ಯುಮೆಂಟ್ಸ್ ಅನಿಸುತ್ತೆ. ಬಟ್ ಆ ಶಿಲ್ಪಕಲೆ ಎಲ್ಲ ನೋಡಿ, ವುಡ್ಡಲ್ಲಿ ಕ್ರೇವ್ ಮಾಡಿರೋದು. ಸೊ ಅದೆಲ್ಲ ಫುಲ್ಲು ಹ್ಯಾಂಡ್ ಮೇಡೆ. ನೋಡಿ, ಸೊ ಇದೆಲ್ಲ ಫುಲ್ ಹ್ಯಾಂಡ್ ಮೇಡು, ವುಡ್ಡಲ್ಲಿ ಮಾಡಿರೋದು. ವುಡ್ ಆ್ಯಂಡ್ ಇಟ್ಟಿಗೆ ಯೂಸ್ ಮಾಡಿ ಈ ಥರ ಕಟ್ತಾರೆ. ಸೊ ಅದು ಭಾಗಭೈರವ್ ಮಂದಿರ್. ಆ್ಯಂಡ್ ಇದು ನೋಡಿ, ಈ ದೇವಸ್ಥಾನ ನೋಡಿ, ಇಲ್ಲಿನ ಶಿಲ್ಪಕಲೆ. ಆ್ಯಂಡ್ ಇದು ನೋಡಿ ಎಷ್ಟು ಹಳೆಯ ಬಿಲ್ಡಿಂಗ್ಸು. ಸೊ ಅದಕ್ಕೆ ಇದು 11ನೇ ಶತಮಾನಕ್ಕೆ ಸೇರಿದ್ದು ಅಂತ ಇತಿಹಾಸ ಹೇಳೋದು ಅಂತ ಹೇಳಿದ್ದು. ಈ ಪೋಖ್ರಿ ಹೆಸರು ಬಂದು ದೇವ್ ಪೋಖ್ರಿ. ಸೊ ದೇವತೆಗಳು ಇಲ್ಲಿ ರಾಜರು ಇರ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ದೇವ್ ಪೋಖ್ರಿ ಅಂತ ಕರೀತಾರೆ. ಇಲ್ಲಿನ ಪ್ರತಿಯೊಂದು ಸ್ಟೋನ್ ಆ್ಯಂಡ್ ಪ್ರತಿಯೊಂದು ಮನೆ, ಪ್ರತಿಯೊಂದು ದೇವಸ್ಥಾನ ಒಂದೊಂದು ಕಥೆಯನ್ನು ಹೇಳುತ್ತೆ, ಒಂದೊಂದು ಹಿಸ್ಟ್ರಿನ ಹೇಳುತ್ತೆ. ಸೊ ಅದಕ್ಕೋಸ್ಕರನೇ ಈ ಸ್ಟ್ರೀಟಲ್ಲಿ ವಾಕ್ ಮಾಡ್ಬೋದು ನಾವು. ಸೊ ಅದನ್ನು ಎಕ್ಸ್ಪೆಷಲಿ ಫೀಲ್ ಮಾಡೋದಕ್ಕೆ ಈ ಸ್ಟ್ರೀಟ್ಸಲ್ಲಿ ವಾಕ್ ಮಾಡ್ಬೋದು.
ಒಂದು ಹಳೆಯ ಕಾಲಕ್ಕೆ ನಾವು ಟೈಮ್ ಟ್ರಾವೆಲ್ ಮಾಡಿ ಬಂದಿರುವಂತಹ ಒಂದು ಫೀಲಿಂಗ್ನ ಕೊಡುತ್ತೆ. ಸೊ 11th ಸೆಂಚುರಿಗೆ ಬಂದಿರುವಂಥನೇ ಒಂದು ಫೀಲಿಂಗು. ಸೊ ಅಷ್ಟು ಹಳೆಯ ಕಾಲ ಮಾನ್ಯುಮೆಂಟ್ಸು, ಬಿಲ್ಡಿಂಗ್ಸು ಎಲ್ಲವೂ ಇನ್ನೂ ಹಾಗೇ ಇದೆ. ನೋಡಿ ನನ್ನ ಮುಂದೆ ಹಂಗೆ. ಸೊ ಇಲ್ಲಿ ನೋಡಿ, ಸೊ ಇದು ಎಷ್ಟು ಹಳೆಯದಾಗಿದೆ. ಹಾಗೆ ಈ ಸ್ಟ್ರೀಟ್ ಫುಲ್ಲು ಅದೇ ಇದೆ ನೋಡಿ. ಹಂಗೆ ಮುಂದೆ ಒಂದು ದೇವಸ್ಥಾನ ಇದೆ, ಬನ್ನಿ ನಾವು ಹೋಗಿ ನೋಡೋಣ. ಸೊ ಇನ್ನೂ ಯಾವ್ಯಾವ ಕಲ್ಚರ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಸೊ ಇವಾಗ ನಾವು ನೆಕ್ಸ್ಟ್ ಬಂದಿರುವಂತಹ ಪ್ಲೇಸ್ ಬಂದು ಕೀರ್ತಿಪುರ್ನ ಉಮಾಮಹೇಶ್ವರ ದೇವಸ್ಥಾನ. ಸೊ ನೋಡಿ ಇಲ್ಲಿರೋ ಪ್ಲೇಸಸ್ ಹಿಂಗಿರುತ್ತೆ, ಬೆಟ್ಟ ಥರ ಹತ್ತಬೇಕು. ಟಯರ್ಡ್ ಅಂತೂ ಫುಲ್ ಹೇಳೋಕ್ಕಾಗಲ್ಲ ಗುರು, ಟಯರ್ಡ್ ಆಗುತ್ತೆ. ಓ ನಮಸ್ತೆ. ಸೊ ಟೆಂಪಲ್ಲು ಆ್ಯಂಡ್ ಎಕ್ಸ್ಪೆಷಲಿ ಇದನ್ನೇ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡೆ ನಿಮಗೆ. ಸೊ ಈ ಪೇಂಟಿಂಗಲ್ಲಿದೆ ನೋಡಿ ಈ ಡ್ಯಾನ್ಸು. ಸೊ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಇದು ಅವರ ನೇವಾರಿ ಅವರ ಟ್ರೆಡಿಷನ್, ಓಲ್ಡ್ ಹಿಸ್ಟ್ರಿ, ಹಳೆಯ ಕಾಲದ ಡ್ಯಾನ್ಸ್ ನೃತ್ಯ. ಸೊ ಈ ಥರ ವೇಷ ಹಾಕ್ಕೊಂಡು, ಕಾಲಭೈರವನ ವೇಷ ಹಾಕ್ಕೊಂಡು ಹುಡುಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಸೊ ಒಂದ್ಸರಿ ನಾನು ಟ್ರೈ ಮಾಡ್ತೀನಿ, ಆದರೆ ಈ ನೇವಾರಿ ಫೆಸ್ಟಿವಲ್ ಯಾವಾಗ ಆಗುತ್ತೆ, ಸೊ ನಾನು ನಿಮಗೆ ಇದನ್ನು ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ಯೂಚರಲ್ಲಿ. ಇಲ್ಲಿಂದ ನೋಡಿ ಹಂಗೆ ಬಾಗಿಲು ಒಳಗೆ ಹೋಗ್ತಾ ಇದ್ದರೆ ಈ ಫ್ರೇಮ್ ನೋಡ್ರಿ, ಹಳೆಯ ಕಾಲದಲ್ಲಿ ಹೆಂಗಿರ್ಬೋದು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಳೆಯ ಕಾಲದಲ್ಲಿ ಹೋಗಿದ್ರೆ ಹೇಗಿರುತ್ತಾ ಇತ್ತು, ರಾಜರು ಅವರು ಎಲ್ಲರೂ ಹೇಗೆ ಫೀಲ್ ಮಾಡ್ತಾಯಿದ್ರು. ಇಲ್ಲಿರುವಂಥ ಆರ್ಟ್ ವರ್ಕ್ ನೋಡಿ, ಎಷ್ಟು ಹಳೆಯ ಸ್ಟೋನ್ ಇದು, ಆನೆಗಳು. ಆ್ಯಂಡ್ ಆನೆಗೆ ಆ ಪ್ರೊಟೆಕ್ಷನ್ ಎಲ್ಲ ಹಾಕಿದ್ದಾರೆ ನೋಡಿ, ಕುತ್ಕೊಂಬಾರ್ದಂತೆ ಯಾರು. ಇದೆಲ್ಲ ಪೀಸ್ ಒಂದೇ ಸ್ಟೋನಲ್ಲಿ ಮಾಡಿಲ್ಲ ಅನ್ಸುತ್ತೆ, ಪೀಸ್ ಸ್ಟೋನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದು ಯಾರು ಮನುಷ್ಯನ ತುಳಿತಾ ಇರೋದು ಅನಿಸುತ್ತೆ ನೋಡಿ, ತುಳಿತಾ ಇರೋದು. ವಾವ್, ಸಖತ್ತಾಗಿದೆ. ಸೊ ಇದು ಶಿವನ ಒಂದು ಅವತಾರ ಅಂತ ಹೇಳ್ತಾರೆ. ಸೊ ಇಲ್ಲಿಂದನೂ ಕೂಡ ಸಿಟಿ ವ್ಯೂ ಹೇಗೆ ಕಾಣುತ್ತೆ ನೋಡಿ, ಸೂಪರ್ ಬ್ಯೂಟಿಫುಲ್ ವ್ಯೂ. ಇಲ್ಲಿರುವಂತಹ ಜನಗಳಿಗೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಗುರು. ಇಲ್ಲಿರುವಂತಹ ಜನಗಳು ಎಂಥ ವ್ಯೂ ಜೊತೆಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನೋಡಿ ಎಂಥ ಬ್ಯೂಟಿಫುಲ್ ವ್ಯೂ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಈ ಕೀರ್ತಿಪುರ್ ಏನಕ್ಕೆ ಫೇಮಸ್ ಅಂದರೆ, ಇದು ಒಂದು ಕಾಲದಲ್ಲಿ ಬಂದು ಇದು ನ್ಯಾಚುರಲ್ ಫೋರ್ಟ್ ಆಗಿತ್ತು ಅಂತ ಹೇಳ್ತಾರೆ. ಸೊ ಇದು ಹೈಟಲ್ಲಿ ಇರೋದ್ರಿಂದ ಎನಿಮಿ ಯಾರೇ ಅಟ್ಯಾಕ್ ಮಾಡೋಕ್ಕೆ ಬಂದರೂ ಇವ್ರಿಗೆ ಈಸಿಲಿ ಗೊತ್ತಾಗ್ಬಿಡ್ತಾಯಿತ್ತು ಆ್ಯಂಡ್ ಇವ್ರನ್ನ ಬೀಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದೇ ರೀಸನ್ಗೆ ಇದು ಫೇಮಸ್ಸು. ಆ್ಯಂಡ್ ಈ ಕೀರ್ತಿಪುರ ಅನ್ನೋದು ಒಂದು ಸಂಸ್ಕೃತ ವರ್ಡು. ಸೊ ಸಂಸ್ಕೃತ ವರ್ಡ್ ಅಂದರೆ ಕೀರ್ತಿ ಅಂದರೆ ಗ್ಲೋರಿ ಆ್ಯಂಡ್ ಸಿಟಿ ಅಂದರೆ ಪುರ ಅಂದರೆ ಸಿಟಿ. ಸೊ ಗ್ಲೋರಿ ಆಫ್ ಸಿಟಿ ಅಂತ ಹೇಳ್ತಾರೆ ಇದನ್ನು ಕೀರ್ತಿಪುರ ಅಂದರೆ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ ನಾವು ಕೀರ್ತಿಪುರ್ ಟಾಪಲ್ಲಿರುವಂತಹ ದೇವಸ್ಥಾನಗಳು, ಹಳೆಯ ಮಾನ್ಯುಮೆಂಟ್ಸ್, ಬಿಲ್ಡಿಂಗ್ಸ್ ಆಲ್ಮೋಸ್ಟ್ ಎಲ್ಲ ನೋಡಿದ್ರಿ, ಕವರ್ ಮಾಡಿದ್ರಿ. ಬಾಗ್ಭೈರವ್ ಟೆಂಪಲ್ ಆ್ಯಂಡ್ ವಿಷ್ಣು ದೇವ್ ಟೆಂಪಲ್, ಉಮಾಮಹೇಶ್ವರಿ ಟೆಂಪಲ್. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಚಿರಂಜು, ಅದು ಒಂದು ಬುದ್ಧಿಸ್ಟ್ ಕಲ್ಚರ್ ಸ್ತೂಪ ಟೈಪು. ಸೊ ಆ ಪ್ಲೇಸ್ಗೆ ಹೋಗೋಣ. ಅದಾದಮೇಲೆ ನೆಕ್ಸ್ಟು ಇಲ್ಲಿನ ನೇವಾರಿ ಫುಡ್ ಕಲ್ಚರ್ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ, ಹಂಗೆ ಕಂಟಿನ್ಯೂ ಮಾಡಿ ವ್ಲಾಗ್ನ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ನಾವು. ಇಲ್ಲಿರುವಂಥ ಒಂದೊಂದು ಸ್ಟ್ರೀಟ್ ಪೇಂಟಿಂಗು ಕೂಡ ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಇಲ್ಲಿರೋಂಥ ಒಂದೊಂದು ಹೋಟೆಲ್ಲು ನೇವಾರಿ ಕಲ್ಚರ್ನ ಎಕ್ಸ್ಪೋಸ್ ಮಾಡುತ್ತೆ. ಸೊ ಆ್ಯಂಡ್ ಅಲ್ಲಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಮಡಿಕೆಗಳನ್ನ ಕಟ್ಟಾಕಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ ಈ ಪ್ಲೇಸ್ ನೋಡೋದಕ್ಕೆ ಒಂಥರ. ಆ್ಯಂಡ್ ನೋಡಿ ಈ ಮರಗಳನ್ನ ನೇತಾಕಿದ್ದಾರೆ ನೋಡಿ. ಸೊ ಈ ಥರ ಇದೆ ಸ್ಟ್ರೀಟ್ಸು, ನೇವಾರಿ ಸ್ಟ್ರೀಟ್. ಇದು ನೋಡಿ ಚಕ್ಕೋತ, ಇದು ರೆಸ್ಟೋರೆಂಟಿಂದ ನೋಡಿ ಈ ವ್ಯೂ. ಸೊ ಏನು ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿನ ಪೇಂಟಿಂಗ್ಸ್ ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ನೇವಾರಿ ಕಲ್ಚರಲ್ಲಿ ಹೀಗೆ ಇರುತ್ತೆ. ಮೇ ಬಿ ಫ್ಲೋರಿಂಗಲ್ಲಿ ಈ ಥರ
ತುಂಬ ಹಳೆಯ ಕಾಲದ ಥರ. ಸೊ ಪೇಂಟಿಂಗ್ಸ್ ನೋಡಿ, ಅದು ಕುಮಾರಿಗಳ ಪೇಂಟಿಂಗು. ಆ್ಯಂಡ್ ಇಲ್ಲಿ ನೋಡಿ ಕಾಲಭೈರವ. ಸೊ ಇಲ್ಲಿ ನಡೆಯುವಂಥ ಫೆಸ್ಟಿವಲ್ಲಿ ಈ ಥರ ವೇಷ ಹಾಕಿ ಅವರು ಡ್ಯಾನ್ಸ್ ಮಾಡ್ತಾರೆ. ಸೊ ಫ್ಯಾಮಿಲಿ ಜೊತೆ ಆ ಥರ ಎಂಜಾಯ್ ಮಾಡ್ಬೋದು. ಸೊ ಈ ಥರ ಫ್ಲೋರ್ ಸಿಟ್ಟಿಂಗಲ್ಲಿ ಈ ಥರ ಡಿಫ್ರೆಂಟಾಗಿರುತ್ತೆ ಎಕ್ಸ್ಪೀರಿಯೆನ್ಸು, ಇಲ್ಲಿ ಬಂದು ಈ ಥರ ಚಿಲ್ ಮಾಡೋದು. ಸೊ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನಂದರೆ ಕೀರ್ತಿಪುರ್. ಸೊ ಇಟ್ಸ್ ವೆರಿ ನಿಯರ್ ಟು ಕಾಠ್ಮಂಡು ಸಿಟಿ. ಆ್ಯಂಡ್ ನೀವು ಹತ್ರ ಹೋಗ್ತಾ ನೀವು ನೋಟಿಸ್ ಮಾಡ್ಬೋದು. ಸೊ ಸಿಟಿಯ ಎಲ್ಲ ಹಿಂದೆ ಹೋಗ್ತಾ ಹಳೆಯ ಮನೆಗಳು, ಹಳೆಯ ಹಳ್ಳಿ ಥರ ಇರುವಂತಹ ನೇವಾರಿ ಕಲ್ಚರ್, ನೇವಾರಿ ಬೀದಿಗಳು ನೋಡ್ಬೋದು. ಸೊ ಚಿಲಂಚುಮನ್ ದೇವಸ್ಥಾನ ಹತ್ರ ಬಂದಿದ್ದೀರಿ. ಸೊ ನೋಡಿ ಹೇಗಿದೆ ವ್ಯೂ. ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ಬುದ್ಧಿಸಮ್ ಸ್ತೂಪ ಮಾಡಿಟ್ಟಿದ್ದಾರೆ. ಆ್ಯಂಡ್ ಈ ಕೀರ್ತಿಪುರಲ್ಲಿ ಒಂದು ಏನೋ ನೋಡೋಕ್ಕೆ ಸಿಗುತ್ತೆ ಅಂದರೆ, ಹಿಂದೂ ಆ್ಯಂಡ್ ಬುದ್ಧಿಸಲ್ಲಿ ಜಗಳ ಇಲ್ಲ. ಸೊ ನಾವು ಬದುಕ್ತೀರಿ, ನೀವು ಬದುಕಿ ಅನ್ನೋ ಥರ. ಸೊ ಇಬ್ಬರು ಸೇರಿ ಬದುಕ್ತಾ ಇದ್ದಾರೆ. ಎರಡು ಮಿಕ್ಸ್ ಆಫ್ ನೋಡೋಕ್ಕೆ ಸಿಗುತ್ತೆ. ಹಿಂದೂ ಟೆಂಪಲ್ಸ್ ಆ್ಯಂಡ್ ಬುದ್ಧಿಸ್ಟ್ ಟೆಂಪಲ್ಸ್, ಮಾನಸ್ಟರೀಸ್, ಸೊ ಎಲ್ಲವನ್ನು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಕೀರ್ತಿಪುರ್ ಅಂದರೆ ಕೇವಲ ಹಳೆಯ ನಗರ ಅಲ್ಲ, ಇಲ್ಲಿನ ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮಾನ್ಯುಮೆಂಟ್ ಒಂದೊಂದು ಹಿಸ್ಟ್ರಿನ ಹೇಳುತ್ತೆ. ಈ ಪ್ಲೇಸಲ್ಲಿ ಇರುವ ಚಿಲಂಚು ಸ್ತೂಪ ಕೂಡ ಕೀರ್ತಿಪುರ್ನ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಹೆರಿಟೇಜ್ ಪ್ಲೇಸಸಲ್ಲಿ ಒಂದಾಗಿದೆ. ಚಿಲಂಚು ಅಂತ ಹೆಸರು ಹೇಗೆ ಬಂತು ಅಂದರೆ, ನೇವಾರಿ ಲ್ಯಾಂಗ್ವೇಜಲ್ಲಿ ಚಿಲನ್ ಅಂದರೆ ಶಾಶ್ವತ, ಚೋ ಅಂದರೆ ಹೀಲ್ ಟಾಪ್, ಅಂದರೆ ಹೀಲ್ ಟಾಪ್ ಮೇಲೆ ಇರುವ ಶಾಶ್ವತ ಸ್ತೂಪ ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು ಈ ಸ್ತೂಪದ ಮೂಲ ನಿರ್ಮಾಣ ಯಾವಾಗ ಆಯಿತು ಅನ್ನೋದರ ಬಗ್ಗೆ ನಿಖರವಾದ ದಾಖಲೆಗಳು ಲಭ್ಯವಿಲ್ಲ. ಆದರೆ ಕ್ರಿಸ್ತಶಕ 1533ರಲ್ಲಿ ಜಗತ್ಪಾಲ್ ವರ್ಮಾ ಅವರ ಕಾಲದಲ್ಲಿ ಈ ಸ್ತೂಪವನ್ನು ಪುನರ್ ನವೀಕರಣ ಮಾಡಲಾಗಿತ್ತು ಎಂದು ದಾಖಲೆಗಳು ಹೇಳುತ್ತೆ. ಇಲ್ಲಿ ನೋಡಿದ್ರೆ ಮೇನ್ ಸ್ತೂಪ ಜೊತೆಗೆ ಚಿಕ್ಕ ಚೈತ್ಯಾಸ್ ಮತ್ತು ಟ್ರೆಡಿಷನಲ್ ನೇವಾರ್ ಆರ್ಕಿಟೆಕ್ಚರ್ ಬ್ಯೂಟಿಫುಲ್ ಆಗಿ ಕಂಬೈನ್ ಆಗಿರೋದು ನೋಡಬಹುದು. ಈ ಪ್ಲೇಸ್ನ ಸ್ಪೆಷಲ್ ಏನಂದ್ರೆ, ಇದು ಕೇವಲ ವರ್ಷಿಪ್ ಮಾಡೋಕೆ ಇರುವ ಪ್ಲೇಸ್ ಅಲ್ಲ. ಕೀರ್ತಿಪುರ್ನ ಇತಿಹಾಸ, ಬುದ್ಧಿಸಮ್ ಮತ್ತು ನೇವಾರಿ ಕಲ್ಚರ್ ಇವೆಲ್ಲ ಒಂದೇ ಪ್ಲೇಸಲ್ಲಿ ಫೀಲ್ ಮಾಡಬಹುದು. ಸೊ ಕೀರ್ತಿಪುರ್ಗೆ ಬಂದಾಗ ಭಾಗಭೈರವ್ ದೇವಸ್ಥಾನದ ಜೊತೆಗೆ ಚಿಲಂಚು ಸ್ತೂಪನ ಮಿಸ್ ಮಾಡಲೇಬೇಡಿ. ಸಮ್ಟೈಮ್ಸ್ ಇತಿಹಾಸನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಬುಕ್ಸ್ ಬೇಕಾಗಿಲ್ಲ. ಈ ತರಹ ಪ್ಲೇಸ್ ನೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು, ಇತಿಹಾಸ ನಮ್ಮ ಕಣ್ಣ ಮುಂದೆ ಹಾಗೆ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ನೋಡಿ. ಸೊ ಇದು ವಜ್ರಾಯುಧ ಅಂತ ಹೇಳ್ತಾರೆ. ಬ್ರಹ್ಮನ ಹತ್ರ ಇರುವಂತಹ ವಜ್ರಾಯುಧ ಇದೆ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ನೋಡಿ, ಸೊ ಇದು ಬುದ್ಧಿಸ್ಟ್ ಸ್ತೂಪ, ಆದರೆ ಇಲ್ಲಿ ಹಿಂದೂ ಟೆಂಪಲ್ ಕಾಲಭೈರವನ ಶಿಲೆಯೂ ಇದೆ. ಸೊ ಎರಡು ನೋಡೋಕ್ಕೆ ಸಿಗುತ್ತೆ ಗೊತ್ತಾ. ಸೊ ಅದೇ ಇದರ ವಿಶೇಷ. ಈ ಕೀರ್ತಿಪುರಲ್ಲಿ ಎಲ್ಲ ಬೀದಿಯಲ್ಲೂ ಸುತ್ತಿ ಓಡಾಡಿ, ಸೊ ಅವರ ಕಲ್ಚರ್, ಅವರ ದೇವಸ್ಥಾನಗಳು, ಹಳೆ ಬಿಲ್ಡಿಂಗ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಇವಾಗ ನೇವಾರಿ ಫುಡ್ನ ಎಕ್ಸ್ಪ್ಲೋರ್ ಮಾಡೋ ಅಂಥ ಟೈಮು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ನೋಡಿ, ಚಾಂಗ್, ಅದು ರೈಸಲ್ಲಿ ಮಾಡುವಂತಹ ಚಾಂಗು. ಆ್ಯಂಡ್ ಇದು ಚಿಕನ್ ಚೊಯ್ಲಾ. ಸೊ ಬಫೆಲೋ ಚೊಯ್ಲಾ ಕೂಡ ಸಿಗುತ್ತೆ, ಆದರೆ ನಾನು ಬಫೆಲೋ ತಿನ್ನಲ್ಲ. ಸೊ ಚಿಕನ್ ಚೊಯ್ಲಾ, ಇದು ಚಿಕನ್ ಗ್ರೌಂಡ್ ಮೀಟ್ ಅಂತ ಹೇಳ್ತಾರೆ. ಸೊ ಅದು ಮಾಡಿದ್ದಾರೆ. ಹಾಗೆ ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಫ್ಯಾಮಿಲಿ ಜೊತೆಲಿ ಬಂದರೆ ಫ್ಯಾಮಿಲಿಯಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಇದು ಚಾಂಗ್ ಬಂದು ಡ್ರಿಂಕ್ಸ್ ಅಲ್ಲ, ಒಂಥರ ಎನರ್ಜಿ ಡ್ರಿಂಕ್ ಥರ. ನಮ್ಮ ಸೈಡಲ್ಲೆಲ್ಲ ಹೇಗೆ ಸಿಗುತ್ತೆ, ನೀರಾ ಸಿಗುತ್ತೆ, ಸೊ ಆ ಥರ ಇದು. ಸೊ ಇದು ಕುಡಿದ್ರೆ ಹೊಟ್ಟೆ, ಇದನ್ನು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಡೈಜೆಷನ್ ಸಿಸ್ಟಮ್ ಎಲ್ಲ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ ಟ್ರೈ ಮಾಡೋಣ.
ಸ್ವೀಟ್ ಆಗಿದೆ, ಚೆನ್ನಾಗಿದೆ ನೋಡಿ. ಈ ತಾಮ್ರದ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮೀಟು ಕೂಡ ನೋಡಿ. ಗ್ರೌಂಡ್ ಮೀಟ್. ಹಿಂದಗಡೆ ಈ ಥರ ವ್ಯೂ ಸಕ್ಕತ್ತಾಗಿದೆಲ್ಲ. ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಖಾರ, ಚೆನ್ನಾಗಿದೆ. ಇದು ನೇವಾರಿ ಅಥೆಂಟಿಕ್ ಫುಡ್ಡು, ಚಿಕನ್ ಚೋಯ್ಲಾ. ತುಂಬ ಖಾರ ಇದೆ ಗುರು. ಸಖತ್ ಖಾರ ಇದೆ. ಸೊ ಇಲ್ಲಿಂದ ವ್ಯೂ ನೋಡಿ, ಆ ಕ್ಲೌಡೆಲ್ಲ ಹಂಗೇ ಮೌಂಟೇನ್ ಮೇಲೆ ಹೋಗ್ತಾ ಇರೋದು. ಸೊ ಏನು ಸಕ್ಕತ್ತಾಗಿದೆ. ಒಂದು ರೆಸ್ಟೋರೆಂಟಿಂದ ಈ ಥರ ವ್ಯೂ. ಸೊ ಇನ್ನೇನು ಬೇಕು ಹೇಳಿ ಎಂಜಾಯ್ ಮಾಡೋಕ್ಕೆ. ಸೊ ಇಲ್ಲಿನ ಸೊ ನೇವಾರಿ ಪೀಪಲ್ಸ್ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ನಾನೊಂದು ಪ್ರಾಪರ್ ಹಳ್ಳಿ ಒಳಗೆ ಬಂದಿದ್ದೀನಿ. ಇಲ್ಲಿರೋ ಮನೆಗಳೆಲ್ಲ ನೋಡಿ. ಸೊ ನನಗೆ ನನ್ನ ಚಿಕ್ಕ ವಯಸ್ಸಿಂದೇ ಜ್ಞಾಪಕ ಬರುತ್ತೆ. ಆದರೆ ಊರಲ್ಲೆಲ್ಲ ಹಳ್ಳಿಗಳು, ಸೊ ಆ ಥರ ಮನೆಗಳೆಲ್ಲ ನೋಡ್ತಾ ಇದ್ದಾರಲ್ಲ, ಸೊ ಅದೇ ಥರ ಇಲ್ಲಿ ಕೂಡ ಹಂಗೆ ಇದೆ, ಸೇಮ್. ಸೊ ನಮ್ಮ ಹಳೆ ಕಾಲದ ನೆನಪೆಲ್ಲ ಹಂಗೆ ವಾಪಸ್ಸು ರಿವೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಥರ ಇದೆ ಈ ಪ್ಲೇಸ್. ಇಲ್ಲಿ ನೋಡಿ, ಮನೆ ಎಲ್ಲ ಹೆಂಗಿದೆ ನೋಡಿ, ಮಗು ಎಲ್ಲ ಆಟ ಆಡ್ತಾ ಇದೆ ಇಲ್ಲಿ ನೋಡಿ. ಹಾಯ್, ಹೆಲೋ. ಸೊ ನೇಪಾಳಿ ಕ್ಯೂಟ್ ಬೇಬೀಸ್. ಸೊ ನೋಡಿ, ಹಳ್ಳಿ ಒಳಗೆ ಇದ್ದೀನಿ. ಸೊ ಹೇಗಿದೆ, ಪ್ರಾಪರ್ ಒಂದು ಈ ಕಡೆ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ರೈಟ್ ಸೈಡು ತೋಟ ಮಾಡಿದ್ದಾರೆ, ಲೆಫ್ಟ್ ಸೈಡು ತೋಟ ಇದೆ, ಮನೆಗಳಿದೆ. ಸೊ ಸಕ್ಕತ್ತಾಗಿದೆ. ನನಗೆ ನಮ್ಮ ಚಿಕ್ಕ ವಯಸ್ಸಿಂದೆಲ್ಲ ನೆನಪು ಬರ್ತಾ ಇದೆ. ಹಾಗೇ ರಿವೈಸ್ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಗದ್ದೆ ಮಾಡ್ತಾಯಿದ್ರಿ, ತೋಟ ಮಾಡ್ತಾಯಿದ್ರಿ, ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಇದು ಪ್ರಾಪರ್ ನೇವಾರಿ ಅವರ ವಿಲೇಜ್ ಹೀಗಿರುತ್ತೆ. ಸೊ ಮನೆಗಳು ನೋಡಿ ಹೆಂಗಿದೆ ಅಂತ. ಅಂದರೆ ಹಂಗೆ ಲೊಕೇಶನ್ ಕೂಡ ನೋಡಿ, ನಿಮಗೆ ಹಿಂದೆ ಕಾಣಿಸ್ತಾ ಇರ್ಬೋದು ಫುಲ್ ಮೌಂಟೇನ್ಸ್ ವ್ಯೂ. ಸಕ್ಕತ್ತಾಗಿದೆ ನೋಡಿ. ಇಲ್ಲೊಂದು ಪೋಖ್ರಿ ಇದೆ. ಸೊ ಈ ಪೋಖ್ರಿನ ನೋಡಿ ಹೇಗಿದೆ, ಸ್ವಲ್ಪ ಪಾಚಿಯಾಗಿ ತುಂಬಿಕೊಂಡಿದೆ. ಆ್ಯಂಡ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಕೀರ್ತಿಪುರ್ನ ನೇವಾರ್ ಕಲ್ಚರ್ ಆ್ಯಂಡ್ ಅವರ ಫುಡ್ ಕಲ್ಚರ್, ಅವರ ಟೆಂಪಲ್ ಕಲ್ಚರ್ಸ್ ಬಗ್ಗೆ ವಿಡಿಯೋ ಆಗಿತ್ತು. ಸೊ ಇದೇ ರೀತಿ ನಿಮಗೆ ಇನ್ನಷ್ಟು ವಿಡಿಯೋ ಬೇಕಂದರೆ ಮರಿದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತೆ ನಮಸ್ಕಾರ.